ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಒಂದೊಳ್ಳೆ ಟೈಮ್, ಚಾನ್ಸ್, ಲಕ್ ಎಲ್ಲ ಒಂದೇ ಟೈಮ್ನಲ್ಲಿ ಎಲ್ರಿಗೂ ಸಿಗಲ್ಲ ಬಿಡಿ. ಸಿಕ್ಕರು ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋತೀವಿ ಅನ್ನೋದರ ಮೇಲೆ ನಮ್ಮ ಹಣೆ ಬರಹ ನಿಂತಿರುತ್ತೆ. ನಮ್ಮ ಪಾಲಿಗೆ ಬಂದ ಸದುಪಯೋಗವನ್ನ ಸರಿಯಾಗಿ ಬಳಸ್ಕೊಂಡಾಗ ಮಾತ್ರ ಜೀವನದಲ್ಲಿ ನಾವು ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯ ಆಗೋದು. ಬೈಕ್ ರೇಸ್ ಪ್ರೇಮಿಗಳಿಗೆ ಕೆಪಿ ಅರವಿಂದ್ ಯಾರು ಅನ್ನೋದು ಗೊತ್ತಿತ್ತು. ಬಿಗ್ ಬಾಸ್ಗೆ ಬಂದ ಮೇಲೆ ಕರ್ನಾಟಕದಾದ್ಯಂತ ಫೇಮಸ್ ಆದವರು ಕೆಪಿ ಅರವಿಂದ್. SSLCಯಲ್ಲಿ ಒಳ್ಳೆ ಮಾರ್ಕ್ ಬಂದಿದ್ದಕ್ಕೆ ಅಪ್ಪ ಅಮ್ಮ ಕೊಡಿಸಿದ RX ಬೈಕ್ ಅರವಿಂದ್ ಬದುಕನ್ನೇ ಬದಲಿಸಿದ್ದು ನಿಜಕ್ಕೂ ರೋಚಕ. ಸಾಹಸಮಯ ಬೈಕ್ ರೇಸ್ನಲ್ಲಿ ಲೆಕ್ಕವಿಲ್ಲದಷ್ಟು ಭಾರಿ ಆಕ್ಸಿಡೆಂಟ್. ಇದರಿಂದಾಗಿಯೇ ದೇಹದೊಳಗಿದೆ 12ಕ್ಕೂ ಹೆಚ್ಚು ನಟ್ಟು ಬೋಲ್ಟು ಬಂದು ಕೂರುವಂತಾಗಿದ್ದು. ಕೆಪಿ ಅರವಿಂದ್ ದಿವ್ಯಾ ಹುಡುಗ ಪ್ರೀತಿಯಲ್ಲಿ ಬಿದ್ದ ಮೇಲೆ ಇವರು ಕೂಡ ಸೆಲೆಬ್ರಿಟಿ ಆಗಿ ಹೋಗಿದ್ದಾರೆ. ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತು ಮದುವೆ ಆಗ್ತಾರೋ ಇಲ್ವೋ ಅನ್ನೋ ಕ್ಲಾರಿಟಿ ಕೊಡ್ತಾ ಇಲ್ಲ. ಕೆಪಿ ಅರವಿಂದ್ ಬದುಕಿನ ಕತೆ ಬಗ್ಗೆ ಯಾರೊಬ್ಬರಿಗೂ ಗೊತ್ತಿರದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಕಡಿಯಾಳಿ ಮೂಲದವರಾದ ಅರವಿಂದ್ ಕೆಪಿ ಅವರ ಕಥೆ ಎಂಥವರಿಗೂ ಸ್ಫೂರ್ತಿ ತುಂಬುವಂತಹದ್ದು. ಕೆಪಿ ಅರವಿಂದ್ ಇದ್ದದ್ದನ್ನ ಇದ್ದ ಹಾಗೆ ಹೇಳೋ ವ್ಯಕ್ತಿತ್ವ. ಚಿಕ್ಕ ವಯಸ್ಸಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ, ರಾಷ್ಟ್ರೀಯ ಈಜುಪಟು ಕೂಡ ಹೌದು. ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಅರವಿಂದ್ ಉನ್ನತ ವ್ಯಾಸಂಗ ಮಾಡಬೇಕು, ಉನ್ನತ ಹುದ್ದೆ ಪಡಿಬೇಕು ಅನ್ನೋದು ಹೆತ್ತವರ ದೊಡ್ಡ ಕನಸಾಗಿತ್ತು. SSLC ಅನ್ನೋದು ಪ್ರತಿಯೊಬ್ಬರ ಜೀವನದ ಮಹತ್ವದ ಘಟ್ಟ. ಹೀಗಾಗಿಯೇ ಅರವಿಂದ್ ಮನೆಯಲ್ಲಿ ಅವರ ಅಪ್ಪ SSLCಯಲ್ಲಿ ಒಳ್ಳೆ ಮಾರ್ಕ್ ಬಂದ್ರೆ ಬೈಕ್ ಕೊಡಿಸ್ತೀನಿ ಅಂದಿದ್ರು. ತಂದೆ ತಾಯಿ ಬಳಿ ಚಾಲೆಂಜ್ ಮಾಡಿ ಛಲ ಬಿಡದೆ ಓದಿ SSLC ಎಕ್ಸಾಮ್ನಲ್ಲಿ 84% ಮಾರ್ಕ್ ಪಡೆದುಕೊಂಡ್ರು. ಇದೇ ಖುಷಿಯಲ್ಲಿ ಅರವಿಂದ್ ಆಸೆ ಪಟ್ಟಂತೆ ಯಮಹಾ RX 135 ಬೈಕ್ ಕೊಡಿಸಿದ್ರು ಅವರ ಅಪ್ಪ. ಆತ್ಮೀಯರೇ, ಅರವಿಂದ್ ತನ್ನಲ್ಲಿದ್ದ ಅಗಾಧ ಮತ್ತು ಸಾಹಸಮಯ ಪ್ರತಿಭೆ ಅನಾವರಣಗೊಳ್ಳಲು ಸಾಧ್ಯವಾಗಿಸಿದ್ದು ಇದೇ RX 135 ಬೈಕ್. ಮನೆಯವರಿಗೆ ಗೊತ್ತಿಲ್ಲದೆ ಅರವಿಂದ್ ಬೈಕ್ ರೇಸ್ನಲ್ಲಿ ಭಾಗವಹಿಸಿ ಪ್ರಶಸ್ತಿ ಗೆಲ್ತಾ ಹೋದ್ರು. ಆರಂಭದಲ್ಲಿ ಸ್ಥಳೀಯ ಬೈಕ್ ರೇಸ್ಗಳಲ್ಲಿ ಭಾಗವಹಿಸ್ತಾ ಇದ್ದ ಅರವಿಂದ್ ನೋಡ್ತಾ ಇದ್ದಂತೆ ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬೈಕ್ ರೇಸ್ಗಳಲ್ಲಿ ಸ್ಪರ್ಧಿಸಿ ಪ್ರಶಸ್ತಿ ಗೆದ್ದುಕೊಂಡ್ರು. 2005ರಲ್ಲಿ ಮಂಗಳೂರಲ್ಲಿ ನಡೆದಿದ್ದ ರೇಮಂಡ್ ಕ್ಲಾಸಿಕ್ ಬೈಕ್ ರೇಸ್ ಚಾಂಪಿಯನ್ನಲ್ಲಿ ಪ್ರಶಸ್ತಿ ಗೆದ್ದ ಬಳಿಕ ಅರವಿಂದ್ ಅವರ ಅದೃಷ್ಟದ ಬಾಗಿಲು ತೆರೆಯೋದಕ್ಕೆ ಶುರುವಾಯಿತು. TVS ರೇಸ್ ತಂಡವನ್ನು ಪ್ರತಿನಿಧಿಸುವ ಅರವಿಂದ್ ಡಕಾರ್ ರ್ಯಾಲಿ ರೇಸ್, ರೇಡ್ ದಿ ಹಿಮಾಲಯ, ಕೇರಳ ಸೂಪರ್ ಕ್ರಾಸ್ ರ್ಯಾಲಿಗಳಲ್ಲಿ ಭಾಗವಹಿಸಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. 2015ರಲ್ಲಿ ಭಾರತದಲ್ಲೇ ನಡೆದಿದ್ದ ಪ್ರಮುಖ ಬೈಕ್ ರೇಸ್ಗಳಲ್ಲಿ ಭಾಗವಹಿಸಿದ್ದ ಕೆಪಿ ಅರವಿಂದ್ ದೇಶದ ನಂಬರ್ 1 ರೇಸರ್ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ. ಆತ್ಮೀಯರೇ, ಬೈಕ್ ರೇಸ್ ಅಂದ್ರೆ ಅದ್ಯಾವ ರೀತಿ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋದೆ. ಕಡಿದಾದ ದಾರಿ, ಬೆಟ್ಟ ಗುಡ್ಡ ಎಲ್ಲವನ್ನ ದಾಟಿ ಹೋಗಬೇಕು ಅಂದ್ರೆ ಗಟ್ಟಿ ಗುಂಡಿಗೆ ಇರಬೇಕು ಬಿಡಿ. ಅರವಿಂದ್ ಅದೆಷ್ಟು ಬಾರಿ ಬಿದ್ದು ಮೈ ಕಾಲು ಸೊಂಟ ಮುರಿದುಕೊಂಡು ಹಠ ಬಿಟ್ಟಿಲ್ಲ. ತಾವು ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರಿಸ್ತೀನಿ ಅನ್ನೋ ಛಲ ಬಿಟ್ಟಿಲ್ಲ. ಸಾಹಸಮಯ ಬೈಕ್ ರೇಸ್ನಲ್ಲಿ ಹಲವಾರು ಬಾರಿ ಅಪಘಾತ ಮಾಡ್ಕೊಂಡಿರೋ ಅರವಿಂದ್ ಅವರ ದೇಹದೊಳಗೆ 12ಕ್ಕೂ ಹೆಚ್ಚು ನಟ್ಟು ಬೋಲ್ಟು ಇದೆ. ಯಾಕಂದ್ರೆ ಕೈಕಾಲ್ ಮುರಿದಿರೋದ್ರಿಂದ ಹಲವು ಬಾರಿ ನಟ್ಟು ಬೋಲ್ಟು ಹಾಕಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆದ್ರೂ ಛಲ ಹಠ ಬಿಡದೆ ಬೈಕ್ ರೇಸ್ನಲ್ಲಿ ಭಾಗವಹಿಸ್ತಾನೆ ಇದ್ದಾರೆ. ದೇಹದೊಳಗೆ ಅದೆಷ್ಟೋ ನೋವಿದ್ರು ಅಂದ್ಕೊಂಡಿದ್ದನ್ನ ಸಾಧಿಸಿ ತೋರಿಸ್ಬೇಕು ಅಂತ ತ್ರಿವಿಕ್ರಮನಂತೆ ಸಾಧನೆಯ ಮೆಟ್ಟಿಲುಗಳನ್ನ ಹತ್ತಿದವರು ಕೆಪಿ ಅರವಿಂದ್. 2012ರಲ್ಲಿ ಶ್ರೀಲಂಕಾದಲ್ಲಿ ನಡೆದಿದ್ದ ಸೂಪರ್ ಕ್ರಾಸ್ ತರಬೇತಿಯ ವೇಳೆ ಸ್ಟಂಟ್ ಜಂಪ್ನಲ್ಲಿ ಬೈಕ್ ಕೈಕೊಟ್ಟಿತ್ತು. ಹೀಗಾಗಿ ನೋಡ್ತಾ ಇದ್ದಂತೆ ಆಯ ತಪ್ಪಿ ನೆಲಕ್ಕೆ ಬೀಳ್ತಾರೆ. ಮೊದಲೇ ವೇಗವಾಗಿದ್ದ ಬೈಕ್ನಿಂದ ಬೀಳ್ತಾ ಇದ್ದಂತೆ ತುಂಬಾನೇ ಹೊಡೆತ ಬೀಳುತ್ತೆ. ಜೊತೆಗೆ ಅಷ್ಟು ಭಾರವಾದ ಬೈಕ್ ಕೂಡ ಮೈ ಮೇಲೆ ಬೀಳುತ್ತೆ. ಹೀಗಾಗಿ ಸೊಂಟದ ಮೂಳೆ ಮುರಿದು ಹೋಗಿತ್ತು. ಇನ್ನೇನು ಅರವಿಂದ್ ಅವರ ಬದುಕು ಕಮರಿ ಹೋಯಿತು. ಇನ್ಮೇಲೆ ರೇಸ್ನಲ್ಲಿ ಭಾಗವಹಿಸೋದಿಕ್ಕೆ ಆಗಲ್ಲ ಅಂದ್ಕೊಂಡಿದ್ದಾಗಲೇ ಮತ್ತೆ ಫಿನಿಕ್ಸ್ನಂತೆ ಮೇಲೆದ್ದು ಬಂದ್ರು. ಅದಕ್ಕೆ ಕಾರಣ ಕೊಲಂಬಿಯಾ ಏಷಿಯಾ ಆಸ್ಪತ್ರೆಯ ಆರ್ಥೋ ತಜ್ಞ ಶಿರೀಶ್. ಹಿಪ್ ಸಾಕೆಟ್ ಡಿಸ್ಲೋಕೇಟ್ ಸಮಸ್ಯೆಗೆ ನಟ್ಟು ಮತ್ತು ಬೋಲ್ಟ್ ಮೂಲಕ ಫಿಕ್ಸ್ ಮಾಡಿಸಿ ಯಶಸ್ವಿ ಆಪರೇಷನ್ ಮಾಡಿದ್ರು. ಹೀಗಾಗಿ ಅರವಿಂದ್ 4 ತಿಂಗಳ ಬೆಡ್ ರೆಸ್ಟ್ ಮತ್ತು ಫಿಸಿಯೋಥೆರಪಿ ಸಹಿತ 1 ವರ್ಷ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಂತೆ ಇದಾದ ಕೇವಲ 6 ತಿಂಗಳಲ್ಲೇ ನಡೆಯೋದಕ್ಕೆ ಶುರು ಮಾಡಿದ್ರು. ಆತ್ಮೀಯರೇ, ಅರವಿಂದ್ ಸುಮಾರು 17 ರಾಷ್ಟ್ರೀಯ ಮತ್ತು 1 ಅಂತಾರಾಷ್ಟ್ರೀಯ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ವಿಶ್ವದ ಅತ್ಯಂತ ಎತ್ತರದ ಸ್ಥಳದಲ್ಲಿ ನಡೆಯುವ ರೇಡ್ ದಿ ಹಿಮಾಲಯ ರ್ಯಾಲಿಯನ್ನ ಗೆದ್ದಿರುವ ಅರವಿಂದ್ ವಿಶ್ವದ ಅತ್ಯಂತ
ಅತ್ಯಂತ ಕಠಿಣ ರ್ಯಾಲಿಯಾಗಿರುವ ಡಕಾರ್ನಲ್ಲೂ ಭಾಗವಹಿಸಿದ್ರು. ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕ ರಾಷ್ಟ್ರಗಳಲ್ಲಿನ ಮೃತ್ಯುಕೂಪದಂತಿರುವ ಸ್ಥಳಗಳಲ್ಲಿ ದುರ್ಗಮ ರಸ್ತೆಗಳಲ್ಲಿ ಈ ಡಕಾರ್ ರ್ಯಾಲಿ ನಡೆದಿತ್ತು. ಹೀಗೆ ಹತ್ತಾರು ಚಾಲೆಂಜಸ್ಗಳನ್ನ ಮೆಟ್ಟಿ ನಿಂತಿರೋ ಅರವಿಂದ್ ಇವತ್ತು ಸೆಲೆಬ್ರಿಟಿ. ಬಿಗ್ ಬಾಸ್ಗೆ ಬಂದ ಮೇಲೆ ಇವರ ಬದುಕಿನ ದಿಕ್ಕೇ ಬದಲಾಗಿದೆ. ದಿವ್ಯಾ ಉರುಡುಗ ಲವ್ ಅಲ್ಲಿ ಬಿದ್ದಿರೋ ಅರವಿಂದ್ ಇನ್ನೇನು ಕೆಲವೇ ದಿನಗಳಲ್ಲಿ ಹಸಮಣೆ ಏರೋದು ಪಕ್ಕಾ ಬಿಡಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.